ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವಿಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ. ಸೊ ಈ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಾದರೂ ₹1 ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬು ಹೆಂಗೆ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ. ಸೊ ಇನ್ನು ನೋಡಿ, ಜಾಬ್ ಬಂದ್ಬಿಟ್ಟು ಅಮೆಝಾನ್ ಕಡೆಯಿಂದ ಬರ್ತಾ ಇರೋದು. ಇದು ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಇದು ಕರ್ನಾಟಕ ಅಂತವ್ರಿಗೆ ಹೈಯರ್ ಮಾಡ್ತಾ ಇರೋದು. ಅದನ್ನು ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತು ಫುಲ್ ಟೈಮ್ ರೋಲ್ ಆಗಿರುತ್ತೆ. ಇಲ್ಲೇ ನೋಡ್ಬೋದು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರು ಬೇಕಾದ್ರೆ ನಮಗೆ ಅವ್ರದ್ದು ರಿಕ್ವೈರ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಸೊ ಇನ್ನು ಅಬೌಟ್ ದ ಜಾಬ್ ನೋಡೋದಾದ್ರೆ ನೋಡ್ಬೋದು ಇಲ್ಲಿ ವಾಟ್ ವಿಲ್ ಯು ಡೂ ಎಸ್ ಎ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂದ್ರೆ ಆಸ್ ಎನ್ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಯು ಹ್ಯಾವ್ ವೆರಿ ಕ್ಲಿಯರ್ ಪರ್ಪಸ್ ಇರಬೇಕು ಟು ಪ್ರಿವೆಂಟ್ ಇಶ್ಯೂ ಅಂತಂದ್ರೆ ಏನಾದರೂ ಇಶ್ಯೂಸ್ ಬಂದರೆ ಕಸ್ಟಮರ್ ಕಡೆಯಿಂದ ಅದನ್ನೆಲ್ಲ ಕ್ಲಿಯರ್ ಆಗಿ ಸಜೆಸ್ಟ್ ಮಾಡೋಕ್ಕೆ, ಮತ್ತು ಸಾಲ್ವ್ ಕ್ವೇರೀಸ್ ಅಂತಂದರೆ ಕಸ್ಟಮರ್ ಕಡೆಯಿಂದ ಏನೋ ಕ್ವೇರೀಸ್ ಬಂದರೆ ಅದನ್ನೆಲ್ಲ ನಾವು ಹೇಳ್ಬೇಕಾಗಿರುತ್ತೆ. ಮತ್ತು ಅಂಡ್ ಡೆಲಿಗೇಟ್ ಅವರ್ ಕಸ್ಟಮರ್ ಅಂತ ಕೂಡ ಹೇಳಿದ್ದಾರೆ. ಯು ವಿಲ್ ಬಿ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಅವರ್ ಕಸ್ಟಮರ್ ಬೈ ಆನ್ಸರಿಂಗ್ ದ ರಿಕ್ವೆಸ್ಟ್ ಆಫ್ ಫೋನ್, ಚಾಟ್ ಆರ್ ಇಮೇಲ್ ಅಂತಂದರೆ ಇವಾಗ ಕಸ್ಟಮರ್ಸ್ಗೆ ಏನಾದರೂ ಅವ್ರದ್ದು ಡೆಲಿವರ್ ಆಗಿಲ್ಲ ಐಟಮು, ಇಲ್ಲಾಂದರೆ ಏನಾದರೂ ಬ್ರೋಕನ್ ಆಗಿದೆ ಆ ಥರ ಏನಾರು ಇದ್ದರೆ ಅವ್ರಿಗೇನೋ ಇಶ್ಯೂಸ್ ಇದ್ದರೆ ಅವರು ನಿಮಗೆ ಕಾಲ್ ಅಥವಾ ಇಮೇಲ್ ಅಥವಾ ಕಸ್ಟಮರ್ ಸಪೋರ್ಟ್ಗೆ ರಿಕ್ವೆಸ್ಟ್ ರೈಸ್ ಮಾಡ್ತಾರೆ. ನೀವು ಅದಕ್ಕೆ ರೆಸ್ಪಾಂಡ್ ಕೂಡ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡಿ, ದಿಸ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಫ್ರಮ್ ಆರ್ಡರ್ ಆ್ಯಂಡ್ ಪ್ರಾಡಕ್ಟ್ ಕ್ವೆಶ್ಚನ್ ಟು ಪೇಮೆಂಟ್ ಮ್ಯಾಟರ್ಸ್ ಮತ್ತು ವೆಬ್ಸೈಟ್ ಗೈಡೆನ್ಸ್ ಏನಾದರೂ ಇದ್ದರೆ ನಾವೆಲ್ಲ ಅವ್ರಿಗೆ ಅಸಿಸ್ಟ್ ಮಾಡಬೇಕು. ಅವರ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಯೂಸ್ ಎ ವೆರೈಟಿ ಟೂಲ್ ಟು ನ್ಯಾವಿಗೇಟ್ ರಿಸರ್ಚ್ ಆ್ಯಂಡ್ ರಿವ್ಯೂ ಸೊಲ್ಯೂಷನ್ ಆ್ಯಂಡ್ ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ವಿತ್ ದ ಕಸ್ಟಮರ್ ಅಂತಂದರೆ ಏನೇನು ಬೆಸ್ಟ್ ಸೊಲ್ಯೂಷನ್ ಏನು ಕೊಡಬೇಕು ಅದನ್ನ ನಾವು ಅವ್ರಿಗೆ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ವಾಟ್ ಆರ್ ಯುವರ್ ಅವರ್ಸ್ ಅಂತಂದರೆ ವರ್ಕಿಂಗ್ ಅವರ್ಸ್ ಏನಿರುತ್ತೆ ಈ ಜಾಬಲ್ಲಿ ಅಂತ ನೋಡೋದಾದರೆ ದಿಸ್ ರೋಲ್ ರಿಕ್ವೈರ್ ವರ್ಕಿಂಗ್ ವೇರಿಯಬಲ್ ಅವರ್ಸ್ ಟು ಮ್ಯಾಚ್ ಅಂತ ಕಸ್ಟಮರ್ ನೀಡ್ ದಸ್ ಮೋಸ್ಟ್ ಅಂತ ಹೇಳಿದ್ದಾರೆ. ಸೊ ಇದು ಅಂತಂದರೆ ರೊಟೇಷನಲ್ ಶಿಫ್ಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ವಿ ವಿಲ್ ಬಿ ನಾವು ಓವರ್ ನೈಟು, ಡೇ ಮತ್ತು ಲೇಟ್ ಶಿಫ್ಟ್ ಅಲ್ಲೂ ಕೂಡ ವರ್ಕ್ ಮಾಡಬೇಕು. ಮಿನಿಮಮ್ 40 ಅವರ್ಸು ಪರ್ ವೀಕ್ ವರ್ಕ್ ಮಾಡಬೇಕಾಗಿರುತ್ತೆ. ಇನ್ ಆರ್ಡರ್ ಟು ಮ್ಯಾಚ್ ಅವರ್ ಕಸ್ಟಮರ್ ಡಿಮ್ಯಾಂಡ್ ವಿ ಸ್ಕೆಡ್ಯೂಲ್ ಬೇಸ್ಡ್ ಆನ್ ದ ವೆರೈಟಿ ಆಫ್ ಡಿಫ್ರೆಂಟ್ ಶಿಫ್ಟ್ ಪ್ಯಾಟರ್ನ್ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಆಪರೇಟಿಂಗ್ ಅವರ್ಸ್ ಬಂದ್ಬಿಟ್ಟು 6 AM ಇಂದ 11 PM ಈ ಬಿಟ್ವೀನಲ್ಲಿ ನಿಮ್ಗೆ ಯಾವಾಗ ಬೇಕಾದರೂ ನಿಮಗೆ ಶಿಫ್ಟ್ ಸ್ಟಾರ್ಟ್ ಆಗ್ಬೋದು. ಮತ್ತು ಸಂಡೇ ಟು ಮಂಡೇ ಇರುತ್ತೆ. ನಿಮಗೆ ಸಂಡೇ ಸ್ಯಾಟರ್ಡೇ ವರ್ಕ್ ಇದ್ದರೆ ನಿಮಗೆ ರೊಟೇಷನಲ್ ಆಫ್ ಕೂಡ ಸಿಗ್ತಾ ಇರುತ್ತೆ. ಮೇ ಬಿ ರಿಕ್ವೈರ್ಡ್ ಟು ವರ್ಕ್ ನ್ಯಾಷನಲ್ ಹಾಲಿಡೇಸಲ್ಲೂ ಕೂಡ ಬೇಕಾದರೆ ನೆಕ್ಸ್ಟ್ ಡೇ ಹಾಲಿಡೇಸ್ ತೊಗೋಬೋದು. ಯು ವಿಲ್ ಲರ್ನ್ ಮೋರ್ ಅಬೌಟ್ ಯುವರ್ ಎಕ್ಸಾಕ್ಟ್ ಸ್ಕೆಡ್ಯೂಲ್ ಕ್ಲೋಸ್ ಟು ಯುವರ್ ಸ್ಟಾರ್ಟ್ ಡೇಟ್ ಅಂತ ಕೂಡ ಹೇಳಿದ್ದಾರೆ. ನಾವು ಒಂದ್ಸಲ ಸೆಲೆಕ್ಟ್ ಆದರೆ ನಮ್ಗೆ ಆವಾಗ ಇನ್ಫಾರ್ಮೇಷನ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ರೋಲಲ್ಲಿ ಆಸ್ ಎ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಯು ಹ್ಯಾವ್ ವೆರಿ ಕ್ಲಿಯರ್ ಪರ್ಪಸ್ ಕೂಡ ಇರಬೇಕು ಟು ಪ್ರಿವೆಂಟ್ ಇಶ್ಯೂ ಮತ್ತು ಸಾಲ್ವ್ ಕ್ವೇರೀಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ. ಮತ್ತು ವಿಲ್ ಬಿ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಅವರ್ ಕಸ್ಟಮರ್ ಬೈ ಆನ್ಸರಿಂಗ್ ದ ರಿಕ್ವೆಸ್ಟ್ ಫೋನ್, ಚಾಟ್ ಆ್ಯಂಡ್ ಇಮೇಲ್ ಅಂತ ಕೂಡ ಹೇಳಿದ್ದಾರೆ. ಸೊ ನಾವೇನೇ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅವ್ರಿಗೆ ಏನಾದ್ರು ಇಶ್ಯೂ ಆದರೆ ಅಮೆಝಾನ್ ಪ್ರಾಡಕ್ಟ್ಸ್ಗಳಿಂದ, ಅಮೆಝಾನ್ ವೆಬ್ಸೈಟ್ಗಳಿಂದ ಏನಾದ್ರು ಇಶ್ಯೂ ಆದರೆ ನಾವೇನೇ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿರುತ್ತೆ. including everything from order, product question to payment matter, website guidance, everything. Our customer service associate use a variety of tool to navigate research and review solution, communicate with the effective with the customer ಅಂತ ಕೂಡ ಹೇಳಿದ್ದಾರೆ. ಇನ್ನು ಜಾಬ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಇಲ್ಲಿ ಜಾಬ್ ಕ್ವಾಲಿಫಿಕೇಶನ್ ಬೇಸಿಕ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಜಾಬ್ ಕ್ವಾಲಿಫಿಕೇಶನ್ ಏನೇಂತ ಕೊಟ್ಟಿದ್ದಾರೆ. ಮಿನಿಮಮ್ 18 ಇಯರ್ ಆಗಿರಬೇಕು. ಇದು ಅದೇ ರೀತಿ ಎಜುಕೇಶನ್ ಮೆನ್ಷನ್ ಮಾಡಿಲ್ಲ. ಈವನ್ 10th ಪಾಸ್ ಆಗಿ ನಿಮಗೆ ಈ ಸ್ಕಿಲ್ಸ್ ಇದ್ದರೆ ನೀವು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ಹ್ಯಾವ್ ಟು ರೈಟ್ ಟು ವರ್ಕ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ಸೊ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಬೋತ್ ರಿಟರ್ನ್ ಆ್ಯಂಡ್ ಫ್ಲೂಯೆನ್ಸ್ ಅಂತಂದರೆ ಇಂಗ್ಲೀಷ್ ಮಾತಾಡೋಕ್ಕೆ ಮತ್ತು ಬರೆಯೋಕ್ಕೆ ಬರಬೇಕಾಗಿರೋದು ಇಲ್ಲಿ ಮ್ಯಾಂಡೇಟರಿ. ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಕಂಪ್ಯೂಟರ್ನ ಹೆಂಗೆ ಆಪರೇಟ್ ಮಾಡೋದು ಅನ್ನೋದೆಲ್ಲ ನಾಲೆಡ್ಜ್ ಇರಬೇಕು. ಮತ್ತು ಇಲ್ಲಿ ವೆರೈಟಿ ಆಫ್ ವರ್ಕ್ ಅಂತಂದರೆ ರೊಟೇಷನಲ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ.
ಮತ್ತು ಇಲ್ಲಿ ಅದೇ ಆಲ್ರೆಡಿ ಹೇಳ್ದಂಗೆ ಈ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ಮತ್ತು ಯು ನೀಡ್ ಕ್ವೈಟ್ ಡಿಸ್ಟ್ರಾಕ್ಷನ್ ಫ್ರೀ ವರ್ಕ್ ಸ್ಪೇಸ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಫ್ರಮ್ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಮಿನಿಮಮ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇರಬೇಕು ಅಂತಂದರೆ 100 Mbps ನೆಟ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ನೆಕ್ಸ್ಟು ಪ್ರಿಫರ್ಡ್ ಕ್ವಾಲಿಫಿಕೇಷನ್ ನೋಡೋದಾದರೆ ಎಕ್ಸ್ಪೀರಿಯನ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಸ್ಕಿಲ್ ಬೋತ್ ರಿಟರ್ನ್ ಆ್ಯಂಡ್ ವರ್ಬಲ್ ಅಂತ ಹೇಳೋರೆ. ಈಗ ನೋಡೋದಾದ್ರೆ ಲೈಕ್ ಅವರ್ ಇನ್ಕ್ಲೂಸಿವ್ ಕಲ್ಚರ್ ಎಂಪವರ್ಸ್ ಅಮೆಝಾನ್ ಟು ಡೆಲಿವರ್ ಟು ದ ಬೆಸ್ಟ್ ರಿಸಲ್ಟ್ ಆಫ್ ಅವರ್ ಕಸ್ಟಮರ್ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಇಫ್ ಯು ಹ್ಯಾವ್ ಡಿಸಬಿಲಿಟೀಸ್ ಅಂಡ್ ನೀಡ್ ವರ್ಕ್ ಪ್ಲೇಸ್ ಅಕಾಮಡೇಷನ್ ಆರ್ ಅಡ್ಜಸ್ಟ್ಮೆಂಟ್ ಡ್ಯೂರಿಂಗ್ ದ ಅಪ್ಲಿಕೇಶನ್ ಅಂಡ್ ಡೈರೆಕ್ಟ್ ಪ್ರೋಸೆಸ್ ಇನ್ಕ್ಲೂಡಿಂಗ್ ಸಪೋರ್ಟ್ ಫಾರ್ ದ ಇಂಟರ್ವ್ಯೂ ಅಂಡ್ ಆನ್ಬೋರ್ಡಿಂಗ್ ಪ್ರೋಸೆಸ್ ಪ್ಲೀಸ್ ವಿಸಿಟ್ ಅಂತ ಅಂದರೆ ಇವಾಗ ಸೊ ಅವರೆಲ್ಲ ಕೂಡ ಇವನ್ ಡಿಸಬಿಲಿಟೀಸ್ ಇದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು ಈ ರೋಲ್ಗೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಅಂತ ಕೊಡಬೇಕಾಗುತ್ತೆ. ಸೊ ಅಪ್ಲೈ ಅಂತ ಕೊಟ್ಟಾದ್ಮೇಲೆ ಯಾವ ಥರ ಅಪ್ಲೈ ಮಾಡೋದು ಅಂತ ಅಂದರೆ ನಮಗೆ ಇವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ ನೋಡಿ. ಸೊ ಇಲ್ಲಿ ಅಪ್ಲೈ ನಾವು ಅಂತ ಕೊಡಬೇಕು. ನೆಕ್ಸ್ಟ್ ನೀವು ಲಾಗಿನ್ ಆಗಬೇಕು. ನೀವು ಫೋನ್ ನಂಬರ್ ಕೊಟ್ಟಾದ್ರೂ ಆಗ್ಬೋದು, ಇಲ್ಲ ಅಂತಂದ್ರೆ ಇಮೇಲ್ ಅಡ್ರೆಸ್ ಕೊಟ್ಟಾರ ಆಗ್ಬೋದು. ಇದು ಸ್ಕಿಪ್ ಅಂಡ್ ಕಂಟಿನ್ಯೂ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಡು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಕೇಳ್ತಿದ್ದಾರೆ. ಎಸ್ ಹಾಕೊಳ್ಳಿ ಮತ್ತು ಕಂಟಿನ್ಯೂ ಕೂಡ ಕೊಡುವಿ. ನೆಕ್ಸ್ಟ್ ಅದಾದಮೇಲೆ ನಮ್ದು ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಸರ್ಚ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ ಅಪ್ಲಿಕೇಶನ್ ಎಕ್ಸಿಸ್ಟ್ ಇರೋದ್ರಿಂದ ಅದೇ ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ನೀವು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಆದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಕೂಡ ಕೊಡಬೇಕು. ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟಾದ್ಮೇಲೆ ನಿಮಗೆ ಇಮೇಲ್ಗೂ ಕೂಡ ಒಂದು ಮೇಲ್ ಬರುತ್ತೆ, ಲೈಕ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತೆಲ್ಲ ಹೇಳ್ಬಿಟ್ಟು. ನಾವೇನಾದ್ರು ಶಾರ್ಟ್ ಲಿಸ್ಟ್ ಆದರೆ ಇಮಿಡಿಯೇಟಾಗಿ ನಮಗೆ ಮೇಲ್ ಕೂಡ ಬರುತ್ತೆ ಅಂತಂದರೆ ಎಕ್ಸಾಮ್ಗೋಸ್ಕರ. ಸೊ ಇಂಟ್ರೆಸ್ಟ್ ಇರೋರು ಮತ್ತು ನೀಡಿರೋರೆಲ್ಲ ಅಪ್ಲೈ ಮಾಡಿ. ಮತ್ತು ಬೇಗ ಇದು ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲದೆ ಇರೋ ಕಾರಣ ಇಂಟ್ರೆಸ್ಟ್ ಇರೋರು ಮತ್ತು ಯಾರ್ಯಾರಿಗೆ ಸ್ಕಿಲ್ಸ್ ಎಲ್ಲ ಇದೆ ಅವರೆಲ್ಲ ಬೇಗ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.